ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಎಪಿಸೋಡ್, ಫ್ರೈಡೇ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ವಿಡಿಯೋ ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ವಿದ್ಯಾ ಅವ್ರವ್ವನ ಕೇಳ್ತಾ ಇದ್ದಾಳೆ, ಅವ್ವ ಎಲ್ಲಿ ಕ್ವಾಟ್ಲೆ ಅಣ್ಣ ಹಿಂಗೋಗಿ ಹಿಂಗೆ ಬರ್ತೀನಿ ಅಂತ ಹೇಳಿದವರು ಇನ್ನೂ ಬರಲಿಲ್ವಲ್ಲ, ಎಲ್ಲೋದ್ರು ಅವ್ವ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ರತ್ನ ಅವರು, ಅಯ್ಯೋ ಎಲ್ಲೋದ್ನೋ ಗೊತ್ತಿಲ್ವಲ್ಲ ಕ್ವಾಟ್ಲೆ, ಹಿಂಗೆ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡು ಅಂತ ಹೇಳಿ ಅವಳು ಅಂತಿರ್ತಾಳೆ. ಅಷ್ಟರಲ್ಲಿ ಕ್ವಾಟ್ಲೆ ಅಲ್ಲಿಂದ ಓಡಿ ಬಂದು, ಅದಕ್ಕೆಮ್ಮ ನಾನು ಬಂದೆ, ಇಲ್ಲೇ ಇದ್ದೀನಿ ಅದಕ್ಕೆಮ್ಮ, ಬನ್ನಿ ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಫಸ್ಟು ನಂಗೆ ಊಟ ಕೊಟ್ಬಿಡಿ ಬನ್ನಿ ಅದಕ್ಕೆಮ್ಮ ಅಂತ ಹೇಳಿ ಅವನು ಊಟಕ್ಕೆ ಕುತ್ಕೊತಾನೆ. ಅವ್ರ ಮನೆಯವರೆಲ್ಲ ಕೂಡ ಊಟ ಬಡಿಸ್ತಾರೆ ಕ್ವಾಟ್ಲೆಗೆ. ಕ್ವಾಟ್ಲೆ ಊಟ ಎಲ್ಲ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ಕೈಯೇ ತೊಳೆಯೋದು ಬಿಡ, ಆ ಥರ ನೆಕ್ಕೊಂಬಿಟ್ಟಿದ್ದೀನಿ, ಆದರೂ ಕೈ ತೊಳ್ಕೊಂಬರೋಣ ಅಂತ ಹೇಳಿ ಅವನು ಊಟ ತಿಂದಿರೋ ಎಲೆ ಕೆಳಗಡೆ ಸ್ವಲ್ಪ 22,000 ದುಡ್ಡು ಇಟ್ಬಿಟ್ಟು ಹೋಗಿರ್ತಾನೆ. ಆಮೇಲೆ ಅವ್ನು ಹೇಳ್ತಾ ಇದ್ದಾನೆ, ಅದಕ್ಕೆಮ್ಮ ನೀವಲ್ಲಿ ಎಲೆ ಎತ್ಕೊಂಬಿಡಿ ಫಸ್ಟು, ನಾನು ನಿಮಗೆಲ್ಲ ಊಟ ಬಿಡಿಸ್ತೀನಿ, ನೀವು ಕೂತ್ಕೊಂಡು ಊಟ ಮಾಡಿವ್ರಂತೆ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ, ಅಯ್ಯೋ ಕ್ವಾಟ್ಲೆ ಅಣ್ಣ ನಮಗೇನು ಇನ್ನೂ ನಿಧಾನಕ್ಕೆ ಊಟ ಮಾಡೋಣ ಕ್ವಾಟ್ಲೆ ಅಣ್ಣ ಅಂತಾಳೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಿದ್ದಾನೆ, ಇಲ್ಲ ಅದಕ್ಕೆಮ್ಮ ಎಲೆ ಮುಂದೆ ಕುತ್ಕೊಬಾರ್ದು, ಊಟ ಮಾಡ್ಕೊಂಬಿಡಿ, ನಾನು ಬಡಿಸ್ತೀನಿ, ಫಸ್ಟ್ ನೀವು ಎಲೆ ಎತ್ಕೊಂಬಿಡಿ ಒಂದು ಎಂಜಿಲ್ ಎಲೆ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ ಸರಿ ಅಂತ ಎಂಜಿಲ್ ಎಲೆ ಎತ್ಕೊಳ್ಳೋಕೆ ಹೋಗ್ತಾಳೆ. ಅಲ್ಲಿ ಅವನು ದುಡ್ಡಿಕ್ಕಿರ್ತಾನೆ ಅದ್ರ ಕೆಳಗಡೆ. ಅದನ್ನು ನೋಡಿ ಏನು ಕ್ವಾಟ್ಲೆ ಅಣ್ಣ ಇದು ಅಂತ ಹೇಳ್ತಾಳೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಾ ಇದ್ದೀನಿ, ಅದರಲ್ಲಿ ಏನಿದೆ ಅದಕ್ಕೆಮ್ಮ, ಯೂಟ್ಯೂಬ್ ಬಂದಿದ್ದೀನಿ, ಊಟ ಮಾಡಿದ್ದೀನಿ, ದುಡ್ಡು ಇಕ್ಕಿದ್ದೀನಿ, ನಿಮ್ಮ ಸ್ವಾಭಿಮಾನ ಎಂಥದ್ದು ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಊಟ ಮಾಡಿಬಿಟ್ಟು ದುಡ್ಡು ಇಕ್ಕಿರೋದು ಅದಕ್ಕೆಮ್ಮ, ನಾನು ಸುಮ್ಮನೆ ಇಕ್ಕಿಲ್ಲ ಇಲ್ಲಿ ದುಡ್ಡನ್ನ ಅಂತ ಹೇಳ್ತಾನೆ. ಆಗ ರತ್ನ ಅವ್ರು ಹೇಳ್ತಾ ಇದ್ದಾರೆ, ಯಾಕಪ್ಪ ಕ್ವಾಟ್ಲೆ ನಿಮ್ಗೆ ಎಲ್ಲಿಂದ ದುಡ್ಡು ಬರುತ್ತೆ, ಸುಮ್ಮನೆ ಇರಪ್ಪ ಕ್ವಾಟ್ಲೆ ಅಂತಾರೆ. ಆಗ ವಿದ್ಯಾ ಕೂಡ ಹೇಳ್ತಾ ಇದ್ದಾಳೆ, ಇಲ್ಲ ಕ್ವಾಟ್ಲೆ ಅಣ್ಣ ನಿನಗೆ ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಕ್ವಾಟ್ಲೆ ಅಣ್ಣ ಅಂತ ಕೇಳ್ತಾಳೆ. ಆಗ ಕ್ವಾಟ್ಲೆ, ನೋಡಿ ಅದಕ್ಕೆಮ್ಮ ನನಗೆ ಇಷ್ಟು ದುಡ್ಡು ಎಲ್ಲಿಂದ ಬತ್ತು ಅಂತ ನೀವು ಹೆದರ್ಕೋಬೇಡಿ, ನಾನೇನು ಅಲ್ಲೂ ಕತ್ಕೊಂಬಂದಿಲ್ಲ, ನಾನು ಕಷ್ಟಪಡ್ತಿರೋ ದುಡ್ಡಿಂದು ಸಂಬಳ ತೊಗೊಂಬಂದಿದ್ದೀನಿ, ಆ ದುಡ್ಡು ಇದು, ನೀವೇನು ತಲೆ ಕೆಡಿಸ್ಕೊಂಬಿಡಿ, ನಿಮ್ಮ ಇದಕ್ಕೆ ನೀವು ಇಟ್ಕೊಳ್ಳಿ, ಫಸ್ಟು ನೀವು ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದೀರಾ ಅಂತ ಹೇಳ್ತಾನೆ. ಆಗ ರತ್ನ ಅವರು, ಅಯ್ಯೋ ನಾನು ಇಷ್ಟು ದಿನ ನನ್ನ ಮಕ್ಳಿಗೆ ಅಣ್ಣ ಇಲ್ವಲ್ಲ ಅಂತ ಇದ್ದೀನಿ, ನೀನು ಅಣ್ಣನ ಥರ ಬಂದು ಅಣ್ಣನ ಸ್ಥಾನ ತುಂಬಿದ್ಯಾ ನನ್ನ ಮಕ್ಳಿಗೆ. ವಿದ್ಯಾ, ಸರಿ ತಗೊಮ್ಮ ವಿದ್ಯಾ ಅಂತ ರತ್ನ ಅವ್ರು ಕೂಡ ಹೇಳ್ತಾರೆ. ಸರಿ ಅಂದ್ಬಿಟ್ಟು ವಿದ್ಯಾ ದುಡ್ಡು ಎತ್ಕೊಂಡು ಗಡು ಬಂದುಬಿಡುತ್ತೆ. ಹೋಗ್ಬಿಟ್ಟು ಕ್ವಾಟ್ಲೆನ ಹಗ್ ಮಾಡಿಬಿಟ್ಟು ಹಂಗೆ ನಿಂತಿರ್ತಾಳೆ. ಆಗ ಕ್ವಾಟ್ಲೆ ಹೇಳ್ತಿದ್ದಾನೆ, ಅದಕ್ಕೆ ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡ್ರಿ, ಇನ್ಮೇಲೆ ನೀವು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ, ಇನ್ಮೇಲೆ ನೀವು ಬರೀ ವಿದ್ಯೆ ಅಲ್ಲ ಡಾಕ್ಟ್ರು ವಿದ್ಯಮ್ಮ ಆಗ್ತಾಯಿದ್ದೀರಾ, ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ವಿದ್ಯಾ ಹೇಳ್ತಾ ಇದ್ದಾಳೆ, ಅಯ್ಯೋ ನಾನು ಅಣ್ಣ ನಿನಗೆ ಈ ಜನ್ಮದಲ್ಲಿ ನಿನ್ನ ಋಣ ತೀರ್ಸೋಕ್ಕಾಗತ್ತಾ ಅಣ್ಣ ಅಂತೆಲ್ಲ ಹೇಳ್ತಿದ್ದಾಳೆ. ಆಗ ಕ್ವಾಟ್ಲೆ, ನೀವೇನಿಲ್ಲ ನನ್ನ ಪ್ರೀತಿ ತಂಗಿ ಇದ್ದಂಗೆ, ಸುಮ್ಮನಿರಿ ಅದಕ್ಕೆಮ್ಮ ನೀವು ಅಂತ ಹೇಳ್ತಾನೆ. ಮತ್ತಿಲ್ಲಿ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಸಾವಿತ್ರಿ, ಅಯ್ಯೋ ಏನು ಹಿಂಗಾಗೋಯ್ತು, ಆ ಮೇಕೆ ಕತ್ತು ಅಳ್ಳಾಡಿಸ್ದೇನೆ ನಮ್ಮ ಮರ್ಯಾದೆಯೆಲ್ಲ ತೆಗಿತಾ, ಅವಳು ಮುಯ್ಯೂಟ ಮಾಡ್ಕೊಂಡೇ ಬಿಟ್ಲು ಅಂತ ಹೇಳ್ತಾಳೆ. ಆಗ ವಿನಂತಿ ಹೇಳ್ತಾ ಇದ್ದಾಳೆ, ಸುಮ್ಮನಿರವ್ವ ನೀನು ಅರ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಬಾರ್ದಾಯ್ತು, ಊರಿಗೆಲ್ಲ ಬಾಡೂಟ ಹಾಕ್ಸ್ತೀವಿ ಅಂತ ಹೇಳಬೇಕಾಗಿತ್ತು, ಅದು ಬಿಟ್ಬಿಟ್ಟು ಮರಿ ಬಲಿ ಕೊಡ್ತೀವಿ ಅಂತೆಲ್ಲ ಹೇಳಿದ್ದು ನೀನು ತಪ್ಪು, ಮರಿ ಬಲಿ ಕೊಡ್ತೀವಿ ಅಂತ ಹೇಳಲಿಲ್ಲ ಅಂದರೆ ಮಟನ್ ತಂದು ಊರಿಗೆಲ್ಲ ಬಾಡೂಟ ಹಾಕಿ ಕಳಿಸ್ಬೋದಾಯ್ತು, ನಿನ್ನ ತಲೆಯೆಲ್ಲ ಬರೀ ಇಂಥದ್ದೇ, ಹೋಗ್ಲಿ ಬಿಡು, ಈಗೇನು ಅವಳು ಮುಯ್ಯೂಟ ಹಾಕ್ಸ್ಬಿಟ್ಲು ಅಂದ್ಬಿಟ್ಟು ಎಲ್ಲ ಜನ ಬಂದು ಉಣ್ಬಿಟ್ರೆ, ಇಲ್ಲ ನಮ್ಮ ಮನೆಗೆ ಬಂದಿರೋ ಬಾಡೂಟಕ್ಕೆ ಬಂದಿರೋ ಜನನೇ ಹೋಗಿ ಊಟ ಮಾಡಿರೋದು, ಇನ್ನು ಮುಯಿ ಎಷ್ಟು ಹಾಕ್ಬಿಡೋಕ್ಕೆ ಸಾಧ್ಯ, 10-20 ಹಾಕಿರ್ತಾರೆ, ಅವಳು ಡಾಕ್ಟ್ರಿಗೆ ಬೇಕಾಗಿರೋ 1 ಲಕ್ಷ ಅಂತೂ ಆಗಿರಲ್ಲ ಬಿಡು ಅಂತ ಹೇಳ್ತಾಳೆ. ಆಗ ಸಾವಿತ್ರಿ, ಹಂಗಂತೀಯ ವಿನಂತಿ, ಒಟ್ಟಿನಲ್ಲಿ ನಾವು ಸೌಟ್ ತಿರುಗಿಸ್ಲಿಲ್ಲ ಅಂತಂದರೂ ಅವ್ಳಿಗೆ ಫೀಸ್ ಅಂತೂ ಕಟ್ಟೋಕ್ಕಾಗಲ್ಲ ಅಂತೀಯಲ್ವಾ, ಸರಿ ಹಂಗಾದರೆ ಅಂತ ಮಾತಾಡ್ತಿರ್ತಾರೆ. ಅಲ್ಲಿಗೆ ಈಶ್ವರಿ ಮತ್ತು ಮಗಳು ಚಿತ್ರ ಇಬ್ಬರು ಬಂದುಬಿಟ್ಟು, ಈಶ್ವರಿ ಚೀ ಮರಿ ಬಲಿ ಕೊಡೋಕ್ಕೋಗಿ ನೀವೇ ಕುರಿಗಳಾಗ್ಬೋಗ್ಬಿಟ್ರಿ, ಹಿಂಗಾಗಬಾರ್ದಾಗಿತ್ತು ಅಂತಾಳೆ. ಆಗ ಚಿತ್ರ ಕೂಡ ಅವ್ವ ಮಗಳಿಬ್ರು ಡಾಕ್ಟ್ರ್ ಆಗ್ಬಿಡ್ತಾಳೆ. ವಿದ್ಯಾ ಫೀಸ್ ಕಟ್ಬಿಟ್ಟು ಅದನ್ನು ಹೆಂಗಾದ್ರೂ ತಪ್ಪಿಸ್ಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ರಿ, ಆ ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ, ಅಯ್ಯೋ ಇಂಥ ಮುಖಭಂಗ ಆಗಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಆವಾಗ ಈಶ್ವರಿ ಕೂಡ ಹೇಳ್ತಿದ್ದಾಳೆ, ಅಲ್ಲ ಕಣೆ ಸಾವಿತ್ರಿ, ನನಗೇನೋ ಅದು ಆ ಮೇಕೆ 3 ಅಡಿ ಮನೆಯದು ಅನಿಸುತ್ತೆ, ಆ 3 ಅಡಿ ಜನನೇ ಪಳಗಿಸ್ತಾಳೆ ಅಂಥದ್ರಲ್ಲಿ ನಿಮ್ಮನ್ನೆಲ್ಲ ಯಾವ ಲೆಕ್ಕ, ಮನುಷ್ಯನ ಮೇಕೆನೆಲ್ಲ ಪಳಗಿಸ್ದೇನೆ ಇರ್ತಾಳ ಅಂತ ಹೇಳ್ತಾಳೆ. ಆಗ ವಿನಂತಿ ಹೇಳ್ತಿದ್ದಾಳೆ, ನಾವು ಅದು 3 ಅಡಿ ಮನೆಯಲ್ಲೆಲ್ಲ ತಂದಿದ್ದು, ನಾವು ಶನಿವಾರ ಸಂತೆಯಲ್ಲಿ ತಂದಿದ್ದು ಅದನ್ನು ಅಂತ ಹೇಳ್ತಾಳೆ. ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅವಳು ಮುಯ್ಯೂಟ ಮಾಡಿಸಿರ್ಬೋದು, ಆದರೆ ಅವಳಿಗೆ ಬೇಕಾಗಿರೋ ದುಡ್ಡಂತೂ ಸಿಕ್ಕಿಲ್ಲ ಅಂತ ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾ ಇದ್ದಾರೆ, ಅವಳಿಗೆ ಆಗಲೇ ಮುಯ್ಯೂಟ ಮಾಡಿ ದುಡ್ಡೆಲ್ಲ ಸಿಕ್ಕಾಗಿದೆ, ಅವಳು ಅಡ್ಮಿಷನ್ಗೆ ಬೇಕಾಗಿರೋಷ್ಟು ಅಂತ ನಾನು ಆಲ್ರೆಡಿ ಕ್ವಾಟ್ಲೆಗೆ ಫೋನ್ ಮಾಡಿ ಕೇಳಿಕೊಂಡೆ, ಕ್ವಾಟ್ಲೆ ಎಲ್ಲ ಹೇಳಿದ್ದಾನೆ, ನಾಳೆ ಅವರು ಕಾಲೇಜ್ ಅಡ್ಮಿಷನ್ಗೂ ಕೂಡ ಹೋಗ್ತಾ ಇದ್ದಾರೆ, ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ, ಅವಳು ಭಾಳ ಚಾಲಾಕಿ ಅಂಥದ್ರಲ್ಲಿ ನಿನ್ನ ಪ್ಲ್ಯಾನ್ ಎಲ್ಲ ಅವಳು ಮುಂದೆ ವರ್ಕೌಟ್ ಆಗುತ್ತಾ ನೋಡ್ತಾ ಇರೋ, ಅವಳು ಡಾಕ್ಟ್ರ್ ಆಗ್ತಾಳೆ, ಟೆಥಸ್ಕೋಪ್ ಹಾಕೊಂಬರ್ತಾಳೆ, ಆಮೇಲೆ ನಮ್ಮನ್ನೆಲ್ಲ ಕರೆದು ಒಬ್ಬೊಬ್ಬರಿಗೆ ಮೆಡಿಷನ್ ಕೊಡ್ತಾ ಇರ್ತಾಳೆ, ನಾವು ಮೆಡಿಷನ್ ತಗೊತಾ ಇರಬೇಕಷ್ಟೇ, ನೋಡ್ತಾ ಇರು ಅಂತ ಹೇಳಿಬಿಟ್ಟು ಅಲ್ಲಿಂದ ಈಶ್ವರಿ ಮತ್ತು ಚಿತ್ರ ಇಬ್ಬರೂ ಹೊರಡ್ತಾರೆ. ಇಲ್ಲಿ ವಿನಂತಿ, ಅವ್ವ ಅವ್ರು ಹೇಳ್ದಂಗೆ ಏನಾದರೂ ಆಗ್ಬಿಟ್ರಿ ಏನು ಮಾಡೋದವ್ವ,
ನನಗೇನೋ ಭಯ ಆಗ್ತಾಯಿದೆ, ಹಂಗಾಗ್ಬಿಟ್ರೆ ಮಾವಯ್ಯನವರು ಅವಳನ್ನ ಕ್ಷಮಿಸಿ ನನ್ನ ಸೊಸೆ ಡಾಕ್ಟ್ರ್ ಆಗೋಳೆ ಅಂತ ಮನೆ ತುಂಬಿಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾಳೆ. ಆವಾಗ ಅವ್ರ ಅವ್ವ ಹೇಳ್ತಾ ಇದ್ದಾಳೆ, ಸಾವಿತ್ರಿ ಅವಳು ಡಾಕ್ಟರ್ ಆದರೆ ತಾನೇ ಇದೆಲ್ಲ ನಡೆಯೋದು, ನಾನು ಡಾಕ್ಟರ್ ಆಗಕ್ಕೆ ಬಿಟ್ಟರೆ ತಾನೇ ಅವಳನ್ನ ನೋಡ್ತಾ ಇರು ಅಂತ ಹೇಳ್ತಾಳೆ. ಮತ್ತಿಲ್ಲಿ ವಿದ್ಯಾ ದೇವ್ರ ಮುಂದೆ ದುಡ್ಡೆಲ್ಲ ಇಕ್ಬಿಟ್ಟು, ದೇವರೇ ನನಗೆ ಹೆಂಗೋ ದುಡ್ಡನ್ನ ಓದೋಕ್ಕೆ ಡಾಕ್ಟ್ರ್ ಓದೋಕ್ಕೆ ದುಡ್ಡು ಅದ ಮಾಡಿಕೊಟ್ಟೆ, ಅದೇ ಥರ ಈ ಡಾಕ್ಟ್ರ್ ಲೈಫು ಜರ್ನಿ ಸಕ್ಸಸ್ ಆಗಲಿ ಅಂತ ನನಗೆ ಆಶೀರ್ವಾದ ಮಾಡಪ್ಪ ಅಂತ ಹೇಳಿ ದೇವ್ರ ಮುಂದೆ ಇಟ್ಟು ಫ್ಯಾಮಿಲಿ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ರತ್ನ ಅವರು, ಅಜ್ಜಿ ಮತ್ತು ಸರು, ವಿದ್ಯಾ ಎಲ್ಲ ಸೇರಿ ಪೂಜೆ ಮಾಡ್ತಿರ್ತಾರೆ. ಪೂಜೆ ಆದಮೇಲೆ, ಸರಿ ಅಜ್ಜಿ ನಾವು ಹೊರಡ್ತೀವಿ, ನಾನು ಒಬ್ಬ ಇನ್ನು ಅಡ್ಮಿಷನ್ ಮಾಡೋಕ್ಕೆ ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾ ಇದ್ದಾರೆ, ಇಲ್ಲವ್ವ ನೀನು ಬಿಸಿಲು ಕಣವ, ಇವತ್ತು ನೀನು ಬಸ್ರಿ ಬೇರೆ ಇದೆಯಾ, ತುಂಬ ಬಿಸಿಲು, ಇದರಲ್ಲಿ ಹೆಂಗೆ ಹೋಗ್ತೀಯ ಬಸ್ಸಲ್ಲೆಲ್ಲ, ಅದು ಹೆಂಗೆ ಅಂತ ಹೇಳಿದ್ರೆ ನಾನು ನಿಮ್ಮ ಹೋಗಿ ಅಡ್ಮಿಷನ್ ಮಾಡ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಆಗ ವಿದ್ಯಾ, ಹಂಗೇನಿಲ್ಲ ಬಿಡಜ್ಜಿ, ಇವತ್ತೊಂದಿನ ನೀವು ಹೋಗ್ತೀರಾ ಅಂದ್ಕೊಳ್ಳಿ, ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಕಾಗಿರೋಳು ನಾನೇ ತಾನೇ, ಅದು ಅಲ್ಲದೆ ಅಡ್ಮಿಷನ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನು ಅದು ಇದು ಅಂತ ಎಲ್ಲ ಇರುತ್ತೆ, ಏನಾಗಲ್ಲ ನಾವು ಹೋಗ್ಬಿಡ್ತೀವಿ ಬಿಡಜ್ಜಿ ಅಂತ ಹೇಳಿ ಹೊರಡ್ತಿರ್ತಾರೆ. ಆಗ ಸರು, ಅಕ್ಕ ನೀನೀಗ ಅಡ್ಮಿಷನ್ ಆಗಿಬಿಟ್ರೆ ನೀನು ಅರ್ಧ ಡಾಕ್ಟ್ರ್ ಆದಂಗೆ, ಕಂಗ್ರ್ಯಾಚುಲೇಷನ್ಸ್ ಅಕ್ಕ, ನೀನು ದೇವ್ರು ಒಳ್ಳೇದು ಮಾಡಲಿ ಅಂತ ಸರು ಕೂಡ ಆಶೀರ್ವಾದ ಮಾಡ್ತಾಳೆ. ಮತ್ತಿಲ್ಲಿ ಇವರು ಹೊರಡ್ತಾರೆ ದುಡ್ಡನ್ನ ತಗೊಂಡು. ಮತ್ತಿಲ್ಲಿ ಸಾವಿತ್ರಿ ರೌಡಿಗಳನ್ನ ಕರೆದು ಸುಪಾರಿ ಕೊಡ್ತಾ ಇದ್ದಾಳೆ. ಅಲ್ಲಿ ನೋಡಿ, ಇಲ್ಲಿ ಈಗ ಅವ್ವ ಮಗಳು ವಿದ್ಯಾ ಮತ್ತು ರತ್ನ ಅವರು ಬರ್ತಾ ಇರ್ತಾರೆ ರೋಡಲ್ಲಿ, ನೀವು ಅದು 1 ಲಕ್ಷ ತೊಗೊಂಡು ಕಾಲೇಜ್ ಅಡ್ಮಿಷನ್ಗೆ ಹೋಯ್ತವ್ರೆ, ನೀವು ಅದೊಂದು ಲಕ್ಷನ ಹೆಂಗಾರ ಮಾಡಿ ಅಪರ್ಸ್ಬೇಕು ಅಷ್ಟೇ, ಅವ್ರು ಕಾಲೇಜ್ಗೆ ಹೋಗೋಕೆ ಬಿಡಬಾರ್ದು, ನೀವು ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ, ಮಂಡ್ಯಕ್ಕೆ ಹೋಗ್ದಾಗ ಬಿಡ್ದಂಗೆ ಆ 1 ಲಕ್ಷ ಕಿತ್ಕೊಂಡ್ಬಿಡ್ಬೇಕು ನೀವು ಅಂತ ಹೇಳ್ತಾರೆ. ಆಗ ಅವ್ರು ರೌಡಿ ಹೇಳ್ತಾ ಇದ್ದಾನೆ, ಇಷ್ಟೇನಾಕ, ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ, ನಮ್ಮ ಕುಲ್ಕಸ್ಬೆ ಇದು ಬಿಡಕ್ಕ ಅಂತ ಹೇಳ್ತಿರ್ತಾನೆ. ಆಗ ಸಾವಿತ್ರಿ, ಸರಿ ತಗೋ, ಈಗ 50,000 ಇಲ್ಲಿದೆ, ಮಿಕ್ಕಿದ್ದು ಅವಳ ಹತ್ರ ಕಿತ್ಕೋತಿರಲ್ಲ 1 ಲಕ್ಷ, ಅದು ಕೂಡ ನಿಮ್ಗೇನೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ಅಕ್ಕ ಇದೆಲ್ಲ ನಮ್ಗೆ ಯಾಕಕ್ಕ, ನಾವು ಎಷ್ಟೇ ಆದರೂ ನಿಮ್ಮ ರಿಲೇಷನ್ ಅಲ್ವೇನಕ್ಕ, ಏನು ಬೇಡ ಇಷ್ಟು ಕೆಲಸಕ್ಕೆಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಹಂಗೆಲ್ಲ ಅನ್ಬೇಡ್ರಿ, ನಿಮಗೂ ಖರ್ಚಿಗೆ ಬೇಕಾಗುತ್ತೆ, ಇಟ್ಕೊಂಡಿರಿ, ಏನಕ್ಕಾದ್ರೂ ಬೇಕಾಗುತ್ತೆ, ಹೆಂಗಾದರೂ ಆಗಲಿ ಹುಷಾರಾಗಿ ಮಾಡಿ ಸಿಗ್ಗಿಗೆ ಹಾಕೊಂಡ್ಬಿಟ್ಟಿರಾ ಅಂತ ಹೇಳ್ತಾಳೆ. ಆಗ ಇಲ್ಲ ನಾವು ಸಿಗಾಕೊಳ್ಳೋ ಚಾನ್ಸೇ ಇಲ್ಲ, ನಮಗಿದೆಲ್ಲ ಯಾವುದಕ್ಕ, ನಮ್ಮ ಹಿಸ್ಟ್ರಿಲೇ ಹಿಂಗಾಗಿಲ್ಲ, ಇನ್ನೇನಾದರೂ ಸಿಗಾಕೊಂಡಿದ್ರು ನಿಮ್ಮದು ನಿಮ್ಮ ಮಗಳ ಹೆಸರು ಎಲ್ಲೂ ಹೇಳಲ್ಲ ಬಿಡಕ್ಕ ಅಂತ ಹೇಳಿ ಅಲ್ಲಿಂದ ಸರಿ ಅಕ್ಕ ನಾವು ಬರ್ತೀವಿ ಅಂತ ಹೇಳಿ ಅವ್ರು ಹೊರಡ್ತಾರೆ. ಆಗ ವಿನಂತಿನೂ ಹೇಳ್ತಾ ಇದ್ದಾಳೆ, ಹುಷಾರು, ಅವಳು ಹುಲ್ಕೆರೆಯಿಂದ ಮಂಡ್ಯಕ್ಕೆ ಬರ್ತಾ ಇರ್ತಾರೆ, ನೀವು ಅಲ್ಲಿ ಬಸ್ ಹತ್ತಾಗ ಬಿಡ್ದಂಗೆ ನೀವು ಅವಳ ಹತ್ರ ಕಿತ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಕಳಿಸ್ತಾಳೆ ರೌಡಿಗಳನ್ನ. ಕಳಿಸಾದ್ಮೇಲೆ, ಅವ್ವ ಇವ್ರು ಪಕ್ಕ ಈ ಕೆಲಸ ಮಾಡ್ತಾರವ್ವ ಅಂತ ಅವ್ರು ಅವ್ವನ್ನ ಕೇಳ್ತಿದ್ದಾಳೆ. ಅದಕ್ಕೆ ಸಾವಿತ್ರಿ, ಖಂಡಿತ ಮಾಡ್ತಾರೆ ಕಣೆ, ಅವ್ರು ಕುಲ್ಕಸ್ಬೆ, ಅದು ಅವ್ರು ನಮ್ಗೆ ತುಂಬ ದೂರದ ರಿಲೇಷನ್ ಕಣೆ, ಮಾಡೇ ಮಾಡ್ತಾರೆ ಬಿಡೆ ಅಂತ ಇವ್ರು ಮಾತಾಡ್ಕೊಳ್ತಿದ್ದಾರೆ. ಇಲ್ಲಿ ರೌಡಿಗಳು ಹೋಗಿ ಮಧ್ಯ ದಾರಿನಲ್ಲಿ ಕಾಯ್ತಾ ಇದ್ದಾರೆ, ವಿದ್ಯಾ ಮತ್ತು ರತ್ನ ಬರೋ ದಾರಿನಲ್ಲೇ. ಇಲ್ಲಿ ವಿದ್ಯಾ ಮತ್ತು ರತ್ನ ಅವರಿಬ್ಬರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲ ಕಣೆ ವಿದ್ಯಾ, ನಾವು ಆಟೋದಲ್ಲಾದರೂ ಹೋಗಿದ್ರೆ ಆಗ್ತಾಯಿತ್ತು, ತುಂಬ ಬಿಸಿಲಿದೆ, ಅದರಲ್ಲಿ ನೀನು ಬೇರೆ ಬಸ್ರಿಗಣೆ ಅಂತ ಹೇಳ್ತಿರ್ತಾಳೆ. ಆಗ ವಿದ್ಯಾ, ಅಯ್ಯೋ ಬಾ, ಇನ್ನೇನು ಇಷ್ಟು ದೂರ ನಡ್ಕೊಂಡು ಹೋದ್ರೆ ಬಸ್ ಸ್ಟ್ಯಾಂಡೇ ಸಿಗುತ್ತೆ, ಬಾರವ, ಆಗಿನ ಕಾಲದಲ್ಲೆಲ್ಲ ಹೊಲದ ಕೆಲಸ ಮನೆ ಕೆಲಸ ಎಲ್ಲ ಮಾಡಿ ಡೆಲಿವರಿ ಮಾಡ್ಕೊಂಡಿಲ್ವೇನವ, ಅವರೆಲ್ಲ ಚೆನ್ನಾಗಿಲ್ವೇ, ಬಾ ಅಂತ ಮಾತಾಡ್ತಿರ್ತಾರೆ. ಆಗ ರತ್ನ ಅವರು, ಹಂಗಲ್ಲ, ಈ ವರ್ಷ ಬಿಸಿಲು ಬೇರೆ ಶಾನೆ ಐತೆ, 1 ರಿಂದ 3 ತಿಂಗಳ ತನಕ ಹುಷಾರಾಗಿರಬೇಕು ಕಣ್ ವಿದ್ಯಾ ಅಂತ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ರೌಡಿಗಳು, ಇವತ್ತು ಅವರೇ ನಮ್ಮ ಬಕ್ರಾಗಳು, ಮಿಕಾಗಳು, ಅವ್ರನ್ನ ಹೆಂಗಾದ್ರೂ ಮಾಡಿ ನಾನು ಮಾತಾಡ್ಸೋಕ್ಕೆ ಹೋಗ್ತೀನಿ, ನೀವು ಮೆಲ್ಲಗೆ ಬಂದು ಪುಸ್ತಕ ಇಸ್ಕೊಂಡು ಹೋಗಿ ಕಿತ್ಕೊಂಡು ಹೊಂಟೋಗ್ಬಿಡಿ, ನಾನು ಮೆಲ್ಲಗೆ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ತೀನಿ ಅಂತ ಒಬ್ಬ ಮೇಯ್ನ್ ರೌಡಿ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡೋಕ್ಕೆ ಹೋಗ್ತಿದ್ದಾನೆ. ಆ ಕಳ್ಳ ಬಂದುಬಿಟ್ಟು, ಅಮ್ಮ ಅವರೇ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ತರೀಕೆರೆಯಿಂದ ಬಂದೆ, ಬರ್ತಾ ಬಸ್ ಬೇರೆ ಕಳ್ಕೊಂಬಂದ್ಬಿಟ್ಟಿದ್ದೀನಿ, ತಿನ್ನೋಕ್ಕೆ ಏನೂ ಇಲ್ಲ, 10 ರೂಪಾಯಿ ಕೊಟ್ಟರೆ ನಾನು ಬ್ರೆಡ್ಡು ಮತ್ತು ಹಾಲು ಕುಡ್ಕೊಂಡು ಹೋಗ್ತೀನಿ, ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾಳೆ, ದುಡ್ಡು ಮಾತ್ರ ಕೊಡಲ್ಲ, ನಿಮಗೇನು ಹೊಟ್ಟೆ ತುಂಬ ಊಟ ತಾನೇ, ಬನ್ನಿ ನಮ್ಮ ಜೊತೆ ನಾವು ಮುಂದೆ ಕೊಡಿಸ್ತೀವಿ ಅಂತಾಳೆ. ಆಗ ರತ್ನವರು, ಸುಮ್ಮನೆ ಇರೋ ವಿದ್ಯಾ, ನಾವು ಇಲ್ಲಿಂದ ಅವ್ರಿಗೆ ಊಟಕ್ಕೆ ಕರ್ಕೊಂಡು ಹೋಗೋಕ್ಕಾಗತ್ತಾ, ಸರಿ ಇರಪ್ಪ 10 ರೂಪಾಯಿ ತಾನೇ ಕೊಡ್ತೀನಿ ಅಂತ ಪರ್ಸಿಂದ ತೆಗೆದು ಕೊಡೋಕೆ ಹೋಗ್ತಾಳೆ. ಅಷ್ಟರಲ್ಲಿ ಆ ರೌಡಿಗಳೆಲ್ಲ ಓಡಿ ಬಂದು ಅವಳ ಬ್ಯಾಗ್ನೇ ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಪಾಪ ಇವರು ಅವ್ರ ಹಿಂದೆ ಓಡೋಗ್ತಾನೆ ಇರ್ತಾರೆ, ಆದರೂ ಕೂಡ ಪರ್ಸು ಸಿಗೋದೇ ಇಲ್ಲ, ಆ ಕಳ್ಳರು ಸಿಗೋದೇ ಇಲ್ಲ. ಅಷ್ಟರಲ್ಲಿ ರತ್ನ ಅವ್ರು ಕೂಡ ಮೂರ್ಛೆ ತಪ್ಪಿ ಬಿದ್ದೋಗ್ತಾರೆ. ಅಲ್ಲಿ ವಿದ್ಯಾ ಇಟ್ಕೊಂಡು ಮುಖಕ್ಕೆ ನೀರು ಹಾಕಿ ಎಬ್ರಿಸ್ತಾಳೆ. ಆಗ ಅವಳು ಎದ್ಬಿಟ್ಟು, ರತ್ನ ನನ್ನ ಮಗಳು ವಿದ್ಯಾಭ್ಯಾಸ ಹಾಳಾಗೋಯ್ತಲ್ಲಪ್ಪ ದೇವ್ರೆ, ಯಾಕಪ್ಪ ದೇವ್ರೆ ನನ್ನ ಮಗಳನ್ನ ಇಷ್ಟು ಪರೀಕ್ಷೆ ಮಾಡ್ತಾ ಇದೆಯಾ ಅಂತ ಮಧ್ಯ ದಾರಿನಲ್ಲಿ ಇಬ್ಬರು ವಿದ್ಯಾ ಮತ್ತು ರತ್ನ ಇಬ್ಬರು ಹತ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಇದಿಷ್ಟು ಬಂದು ಶುಕ್ರವಾರ ಸಂಚಿಕೆಯ ಮುದ್ದು ಸೊಸೆ ಎಪಿಸೋಡ್ ಫ್ರೆಂಡ್. ಇನ್ನು ಶನಿವಾರ ಸಂಚಿಕೆದು ಪ್ರೋಮೋ ಬಂದು, ಇಲ್ಲಿ ಈಶ್ವರಿ ಶಿವರಾಮೇಗೌಡ್ರ ಹತ್ರ ಒಂದು ವಿಡಿಯೋ ತೋರಿಸ್ಬೇಕಾಗಿತ್ತು, ಫ್ರೀ ಇದೆಯಾ ಅಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಇದನ್ನು ಏನು ಮಕ್ಕೊಡಮ್ಮ ಇಲ್ಲಿ ಅಂತ ಹೇಳಿ ಇಸ್ಕೊಂಡು ನೋಡ್ತಾ ಇದ್ದಾರೆ. ಆ ವಿಡಿಯೋ ಬಂದು ಈ ಕಳ್ಳ ಕಿತ್ಕೊಂಡು ಹೋಗ್ತಾ ಇರೋ ಬ್ಯಾಗ್ ಕಿತ್ಕೊಂಡು ಹೋಗ್ತಾ ಇರೋ ವಿಡಿಯೋನೇ ಆಗಿರುತ್ತೆ. ಅದನ್ನು ನೋಡಿದಂಥ ಶಿವರಾಮೇಗೌಡರು ಆ್ಯಕ್ಷನ್ ತಗೊಂಡು ವಿದ್ಯಾ ದುಡ್ಡನ್ನ ಇಸ್ಕೊಡ್ತಾರೆ. ಇದಿಷ್ಟು ಬಂದು ಶನಿವಾರ ಸಂಚಿಕೆಯ ಪ್ರೋಮೋ. ಫುಲ್ ಎಪಿಸೋಡ್ನ ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.